ಟಿಪ್ಪುನೇ ಅಲ್ಲ, ಯಾವ ಕಿಂಗು ಕಮ್ಯುನಲ್ ಅಲ್ಲ, ಮೋದಿನೂ ಕಮ್ಯುನಲ್ ಅಲ್ಲ. ಮೋದಿ ಗೊತ್ತಾಗ್ಬಿಟ್ರೆ ಮುಸ್ಲಿಂ ಫೇವರಲ್ಲಿ ಮಾತಾಡಿ ಓಟ್ ಸಿಗುತ್ತೆ, ಮೋದಿನೂ ಅದೇ ಮಾತಾಡೋದು. ಲೋವರ್ ಲೆವೆಲ್ BJP ಕ್ಯಾಡರ್ಸ್ಗೆ ಏನಾಗಿದೆ, ಇದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಟಿಪ್ಪು ಜಯಂತಿ ಬಂದಾಗ, ಟಿಪ್ಪು ಹುಟ್ಟಿದಾಗ ನೀವು ಇದು ಮಾಡಬೇಡಿ, ಟ್ರೈನ್ ಹೆಸರು ಚೇಂಜ್ ಮಾಡಿ ಗಲಾಟೆ ಮಾಡೋದು, ಇದರಿಂದ ಏನು ಸಿಕ್ಕತ್ತೆ ಅಂತ. ಫೈನಲಿ 2 ಕಿಂಗ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಇವರು ಸೆಕ್ಯುಲರಿಸಮ್ ಬಗ್ಗೆ ಯಾರು ಮಾತಾಡೋಕ್ಕಾಗಲ್ಲ. ಒಂದು ಶಿವಾಜಿ, ಒಂದು ಟಿಪ್ಪು ಸುಲ್ತಾನ್. ಬ್ರಿಟಿಷರಿಗೆ ಭಾಳ ಎದುರಿಸಿದ್ದು ಫಸ್ಟ್ ಆಗಿ ನೀವು ಹಿಸ್ಟಾರಿಕಲಿ ನೋಡಿದ್ರೆ ನಾನು ಮಹಾತ್ಮ ಗಾಂಧಿ ಅಂತೀನಿ. ಅದಕ್ಕಿಂತ ಮುಂಚೆ ಕಿಂಗ್ಸ್ಗಳಲ್ಲಿ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನೆ. ಮಹಾರಾಜ ವಾಡಿಯರ್ಸ್ ಮದುವೆ ಕಾರ್ಡ್ಗಳಲ್ಲಿ ಅವ್ರು ಯಾವಾಗ ಸಾಮ್ರಾಟ್ ಆಗಿಬಿಟ್ಟು ಅವ್ರು ಕೊರೋನೇಷನ್ ಮಾಡಿದ್ರು, ಮೊದಲಿರೋದು ಪರ್ಷಿಯನ್ ಇನ್ಸಿಗ್ನಿಯಾ ಸೀಲು. ಯಾಕೆ ಅವ್ರಿಗೆ ಯಾಕೆ ತೆಗಿಲಿಲ್ಲ? ಹಿಂದೂ ವಿರೋಧಿ ಯಾರು? ಹಿಂದೂಗೆ ಕೊಂದವನ? ಹಾಗಾದರೆ ಪೃಥ್ವಿರಾಜು ಹಿಂದೂ ವಿರೋಧಿನೇ. ಪೃಥ್ವಿರಾಜು ಗದ್ವಾಲ್ ರಾಜ್ಪೂತ್ಗೆ ಕೊಂದು ಸಾಯಿಸ್ದ. ನಾಗಾರ್ಜುನ್ ಅಂದ್ಬಿಟ್ಟು ಹಿಂದೂ ರಾಜ, ಅವನ ಕಾಲದಲ್ಲಿ ಅವನಿಗೆ ಕೊಂದು ಸಾಯಿಸ್ದ. 7-8 ಹಿಂದೂ ರಾಜಗೆ ಕೊಂದು ಸಾಯಿಸಿದ್ದಾನೆ ಪೃಥ್ವಿರಾಜು. ಇವಾಗ ಪೃಥ್ವಿರಾಜು ಹಿಂದುತ್ವ ಅವ್ರಿಗೆ ಒಂದು ಹೀರೋ. ಯಾಕೊಂದು ಹಿಂದೂ ವಿರೋಧಿ ಅಲ್ವಾ? ಸಂಗ್ರಾಮ್ ಸಿಂಗ್ ಬಾಬರ್ ಕರೆದಿದ್ದಿಲ್ಲಿ, ಅವನು ಹಿಂದೂ ವಿರೋಧಿ ಅಲ್ವಾ? ಶಾಜಿ ಬಂದ್ಬಿಟ್ಟು ಇಲ್ಲಿ ಕೆಂಪೇಗೌಡ 3 ಬ್ಯಾಂಗ್ಳೂರ್ ಬಗ್ಗೆ ಮಾತಾಡೋಣ ಸರ್, ಬೇಡ. ಕೆಂಪೇಗೌಡ 3 ಇದರಲ್ಲಿ ಅವ್ರಿಗೆ ಬಂದ್ಬಿಟ್ಟು ಕೊಂದು ಬ್ಯಾಂಗ್ಳೂರ್ಗೆ ಅವರು ಕ್ಯಾಪ್ಚರ್ ಮಾಡ್ಕೊಳ್ತಾರೆ. ಶಾಜಿ ಹಿಂದೂ ವಿರೋಧಿನ? ಯಾರು ಹಿಂದೂ ವಿರೋಧಿ? ಹೆಂಗೆ ಹೇಳ್ತಾರೆ ಹಿಂದೂ ವಿರೋಧಿ ಅಂತ? ಇವರೆಲ್ಲ ಹಿಂದೂ ವಿರೋಧಿನೇ. ಮತ್ತೆ ಶಾಜಿ ಯಾರ ಜೊತೆ ಬಂದರು? ಶಾಜಿ ಬಂದಿದ್ದು ರಾಣದ್ದೋಲ ಅಂದ್ಬಿಟ್ಟು ಬಿಜಾಪುರ್ ಗವರ್ನರ್ ಜೊತೆ. ಅವರು ರಾಣದ್ದೋಲ ಆದಿಲ್ ಶಾ ಗವರ್ನರು, ಶಾಜಿ ರಾಣದ್ದೋಲ ಜರ್ನಲ್ ಕೆಳಗಡೆ ಅವ್ರು ಕೆಲಸ ಮಾಡಿರೋದು. ಈಗ ಕೆಂಪೇಗೌಡ 3 ಅವ್ರಿಗೆ ಕೊಂದು ಸಾಯಿಸ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಗವರ್ನರ್ ಆಗ್ತಾರಲ್ಲ, ಅವ್ರು ಹಿಂದೂ ವಿರೋಧಿ ಅಲ್ವಾ ಅವರು? ಈ ಹಿಂದುತ್ವ ನೆರೇಟಿವ್ ಏನು ನಡೀತಾ ಇದೆ ಅಂತ. ಶಿವಾಜಿ ಹೆಸರು ಹೆಂಗೆ ಬಂತು? ಶಿವಾಜಿ ಅಪ್ಪನ ತಂದೆಯವ್ರ ಹೆಸರು ಶಾಜಿ ಹೆಸರು ಹೆಂಗೆ ಬಂತು? ಅದು ಒಂದು ಸೂಫಿ ಸೆಂಟ್ ಹೆಸರು. ಶಿವಾಜಿ ಚಿಕ್ಕಪ್ಪನ ಹೆಸರು ಶರೀಫ್ ಜಿ ಅಂತ. ನಮ್ಮ ದೇಶದಲ್ಲಿ ಏನಿದೆ, ಈ ಹಿಂದುತ್ವಗಳು ಇವ್ರು ಮಾತಾಡ್ತಾರಲ್ಲ, ಹಂಗಿಲ್ಲ ನಮ್ಮ ದೇಶ. ಇದು ಸಹ ಹಿಂದೂ ಮುಸ್ಲಿಂ ಅಂತ ಇಲ್ಲ. ರಾಜ್ಪೂತ್ ರಾಣಾ ಪ್ರತಾಪು ಅಕ್ಬರ್ ಯುದ್ಧ ಮಾಡಿದಾಗ ರಾಣಾ ಪ್ರತಾಪ್ ಜೊತೆ ಹುಕುಮ್ ಖಾನ್ ಸೂರಿ ಅಂದ್ಬಿಟ್ಟು ಶೇರ್ ಖಾನ್ ಸೂರಿ ಮೊಮ್ಮಗ ಇದ್ದ. ಈ ಕಡೆ ಮಾನ್ ಸಿಂಗ್ ಅಕ್ಬರ್ ಜೊತೆ ಫೈಟ್ ಮಾಡ್ತಾ ಇದ್ದ. ಈ ಹಿಂದುತ್ವ ಪ್ರಿಸಮ್ ಏನಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಟ್ಟಿದೆ, ಹಿಂದೂ ಮುಸ್ಲಿಂ ಅಂತ. ಅದೆಲ್ಲ ತಪ್ಪು. ಇದು ಡಿಸ್ಟ್ರಾಕ್ಷನ್ ಆಫ್ ಹಿಸ್ಟ್ರಿ, ಪೊಲಿಟಿಕಲ್ ನೀಡ್ಸ್ಗೋಸ್ಕರ. ಬುದ್ಧಿಜೀವಿಗಳು ಅರ್ಥ ಮಾಡ್ಕೋಬೇಕು ಇದೆಲ್ಲ. ಯಾರು ಕೊಂದಿಲ್ಲ? ಪೃಥ್ವಿರಾಜ್ ಕೊಂದಿಲ್ವಾ ಹಿಂದೂ ಅವ್ರಿಗೆ? ರಾಣಾ ಪ್ರತಾಪ್ ಬ್ಯಾಟಲ್ ಆಫ್ ಹಲ್ದಿಘಾಟ್ ಅದು ಏನು ಯುದ್ಧ ನಡೀತು, ಮುಸ್ಲಿಮರ ಜೊತೆ ಕೈ ಜೋಡಿಸಿಲ್ವಾ? ಯಾಕೆ ಮತ್ತೆ ಶಾಜಿ ಬಂದುಬಿಟ್ಟು ಇಲ್ಲಿ ಕೆಂಪೇಗೌಡ 3 ಅವ್ರಿಗೆ ಯಾಕೆ ಕೊಂದಿದ್ದಿಲ್ಲಿ? ಅವ್ರು ಹಿಂದೂ ಅಲ್ವಾ ಅವರು? ಮುಸ್ಲಿಮ್ಸ್ ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ, ಗಜ್ನಿಕ್ಕಿಂತ ಮುಂಚೆ ಯಾರಿದು ಮುಸ್ಲಿಮ್ಸ್ ಇದ್ರ ಇಲ್ಲಿ? ಹಿಂದೂನೇ ಎಲ್ಲ ಒಬ್ರಿಗೊಬ್ರು ಹೊಡ್ಕೊಂಡು ಸಾಯಿಸ್ಕೊಳ್ತಾ ಇದ್ರಲ್ವಾ? ಮತ್ತು ಏನು ಹಿಂದೂವರಿಂದ ಅರ್ಥ ಏನು? ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಹಿಂದೂಗೆ ಕೊಂದಿದ್ದಾರೆ ಅಂದರೆ ಮುಸ್ಲಿಮ್ಸ್ಗೂ ಕೊಂದಿದ್ದಾರೆ. ಮೆಹದ್ವಿ ಮುಸ್ಲಿಮ್ಸ್ಗೆ ಕೊಂದಿದ್ದಾರೆ. ಮಾಪಿಲಾ ಮುಸ್ಲಿಮ್ಸ್ಗೂ ಅವರು ದಾಳಿ ಮಾಡಿದ್ದಾರೆ, ಕೊಂದಿದ್ದಾರೆ. ಅವ್ರು ಎಲ್ಲ ಎಷ್ಟು ಪೂರ್ಣಯ್ಯ, ಕೃಷ್ಣರಾವ್, ಈ ರಾವ್, ಆ ರಾವ್, ವೆಂಕಟರಾವ್ ಅಂದ್ಬಿಟ್ಟು ಅವರೆಲ್ಲ ಏನು ಹಿಂದೂ ವಿರುದ್ಧರು? ಅವರೆಲ್ಲ ಟಿಪ್ಪು ಸುಲ್ತಾನ್ ಜೊತೆ ಕೆಲಸ ಮಾಡ್ತಾಯಿದ್ರ ಹೇಳಿ? ಯಾರು ಇವರೆಲ್ಲ? ಇವರು ಪೂರ್ಣಯ್ಯ ಯಾರು? ಕೃಷ್ಣ ಮರಾಠಿ ಬ್ರಾಹ್ಮಿನ್ಸ್ ಇವರು. ತಮಿಳ್ ಅಲ್ಲ, ಮರಾಠಿ ಬ್ರಾಹ್ಮಿನ್ಸ್. ಅವ್ರು ಹೆಂಗೆ ಗೊತ್ತಾ ಬಂದಿದ್ದು? ಶಾಜಿ ಯಾವಾಗ ಬ್ಯಾಂಗ್ಳೂರ್ ಕಾನ್ಕೋರ್ ಮಾಡ್ತಾರೋ, ಶಾಜಿ ಜೊತೆ ಬೇಕಾದಷ್ಟು ಮರಾಠಿ ಬ್ರಾಹ್ಮಿನ್ಸ್ ಬಂದು ಕರ್ನಾಟಕದಲ್ಲಿ ಸೇರಿಕೊಂಡ್ರು. ಇಲ್ಲಿಂದ ಚಾಮರಾಜನಗರ, ಹಾಸನ್ ಹೋಗಿ ಇಡೀ ಕರ್ನಾಟಕ ಅಡ್ಮಿನಿಸ್ಟ್ರೇಷನು ಮರಾಠಿ ಬ್ರಾಹ್ಮಿನ್ಸ್ ಕೈಯಲ್ಲಿತ್ತು. ಟಿಪ್ಪು ಕಾಲದಲ್ಲಿ ಮರಾಠಿ, ಕನ್ನಡ ಇದ್ದಿದ್ದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜಸ್. ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತಾರೆ. ಯಾವ ಅಫಿಷಿಯಲ್ ಲ್ಯಾಂಗ್ವೇಜು? ಯಾವ ಪ್ರಷಿಯನ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲ, ಕನ್ನಡನೂ ಇಲ್ಲ, ಮರಾಠಿ ಇಲ್ಲ. ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಇತ್ತು ಕನ್ನಡ ಮತ್ತು ಮರಾಠಿ. 1792 ಅಲ್ಲಿ ಟಿಪ್ಪು ಸುಲ್ತಾನ್ ಪರ್ಷನ್ನು ಇನ್ಕ್ಲೂಡ್ ಮಾಡ್ತಾರೆ. ಯಾಕೆ ಇನ್ಕ್ಲೂಡ್ ಮಾಡ್ತಾರೆ? ಏನು ಅವಶ್ಯಕತೆ ಆಯಿತು? ಯಾಕಂದರೆ ಯಾವಾಗ ಇಲ್ಲಿ 150 ಇಯರ್ಸ್ ಬ್ಯಾಕ್ ಇಲ್ಲಿ ಮರಾಠೀಸ್ ಬಂದಿದ್ರು, ಅವ್ರು ಪರ್ಷಿಯನು ಬರ್ತಾಯಿತ್ತು. ಯಾಕಂದರೆ ಅವ್ರು ಮಹಾರಾಷ್ಟ್ರದಿಂದ ಬಂದಿದ್ದು. ಜನರಿಗೆ ತಿಳ್ಕೋಬೇಕು, ಮರಾಠಿ ಲಾಸ್ಟ್ ಇಂಡೋ ಆರ್ಯನ್ ಲ್ಯಾಂಗ್ವೇಜ್ ನಮ್ಮ ದೇಶದಲ್ಲಿರೋದು. ಆಮೇಲೆ ಎಲ್ಲ ಡ್ರಾವಿಡಿಯನ್ ಲ್ಯಾಂಗ್ವೇಜಸ್, ಕನ್ನಡ, ತೆಲುಗು ಎಲ್ಲ. ಮರಾಠಿ ಅವ್ರಿಗೆ ಏನಾಯ್ತು ಅಂದರೆ ಆ ಕಡೆ ನಾರ್ತ್ ಇಂಡಿಯಾ ಎಕ್ಸ್ಪೋಸ್ ಆಯಿತು. ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡಿದ್ದ? ದೇವಗಿರಿಗೆ ಅವ್ನು ಕ್ಯಾಪಿಟಲ್ ಶಿಫ್ಟ್ ಮಾಡಿದ್ದ. ದೇವಗಿರಿ ಇರೋದು ಔರಂಗಾಬಾದಿಂದ ಒಂದು 10 ಕಿಲೋಮೀಟರ್ ದೂರ. ಅವನು ಪರ್ಷಿಯನ್ ಕಲ್ಚರ್ ತಂದ ಮಹಾರಾಷ್ಟ್ರಗೆ. ಮಹಾರಾಷ್ಟ್ರ ಬ್ರಾಹ್ಮಿನ್ಗಳಿಗೆ ಪರ್ಷಿಯನು ಗೊತ್ತಿತ್ತು. ಯಾವಾಗ ಅವ್ರು ಬ್ಯಾಂಗ್ಳೂರಿಗೆ ಬಂದರು, ಪರ್ಷಿಯನು ತಿಳ್ಕೊಂಡು ಬಂದರು. ಕರ್ನಾಟಕದಲ್ಲಿ ಮರಾಠಿ ಲ್ಯಾಂಗ್ವೇಜಲ್ಲಿ ಪರ್ಷಿಯನು ಮಿಕ್ಸ್ ಆಗಿತ್ತು. 80% ಆಫ್ ಮರಾಠಿ, ಸಂಸ್ಕೃತ್, ಆಮೇಲೆ ಪಾಲಿ, ಖರಿಬೋಲಿ, ಸ್ವಲ್ಪ ಪರ್ಷಿಯನು ಇದೆ. ಶಿವಾಜಿ ಮಹಾರಾಜ್ ಯಾವಾಗ ಸಾಮ್ರಾಟ್ ಆಗ್ತಾರೆ ಅಫಿಷಿಯಲ್ ಆಗಿ,
ಅವರು ತೆಗಿಯೋಕ್ಕಾಗಿಲ್ಲ ಪರ್ಷನ್ನು. ಅವ್ರು ಏನು ಟೈಟಲ್ಸ್ ಕೊಡ್ತಾಯಿದ್ರು ಅವರು ಜನರಲ್ಸ್ಗೆ, ಶಂಶೇರ್ ಸಿಂಗ್, ಬಹದ್ದೂರ್ ಸಿಂಗ್ ಎಲ್ಲ ಪರ್ಷಿಯನ್ ಲ್ಯಾಂಗ್ವೇಜು. ಆಯ್ತು ಬಿಡಿ ಸರ್, ಹೆಂಗೂ ಇಲ್ಲ. ಹಿಂದೂಸ್ತಾನ್ ಅಂತ ಇದೆ ಅಲ್ವಾ, ಹಿಂದೂಸ್ತಾನ್ ಏನು ವೇದಿಕ್ ವರ್ಡಾ, ಸಂಸ್ಕೃತ್ ವರ್ಡಾ, ಅಗಮ ವರ್ಡಾ, ಸ್ಮೃತಿ ವರ್ಡಾ, ಪರ್ಷಿಯನ್ ವರ್ಡು, ದೈರ್ ಇಸ್ ದ ಟು ಕೊಟ್ಟಿರೋದು. ತೆಗ್ದಾಕಿ ನೋಡೋಣ. ಸಿಂಧು ಅನ್ಬೇಕಾಗಿತ್ತು, ಹಿಂದೂ ಅಂದ ಅವನು. ಪಂಜಾಬು ಪರ್ಷಿಯನ್ ವರ್ಡು. ಎಷ್ಟೋ ವರ್ಡ್ಸ್. ಲ್ಯಾಂಗ್ವೇಜಸ್ ಏನಾಗುತ್ತೆ, ಇನ್ ಪವರ್ಫುಲ್ ಇನ್ಸ್ಟ್ರೂಮೆಂಟ್. ಪರ್ಷಿಯನ್ ಲ್ಯಾಂಗ್ವೇಜ್ ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ ಇರಲಿಲ್ಲ. ಯಾಕಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ತೀರೋಗ್ಮೇಲೆ, ಶಹೀದ್ ಆದಮೇಲೆ ವಿಲಿಯಂ ಕ್ರಿಪ್ ಪ್ಯಾಟ್ರಿಕ್ ಅಂದ್ಬಿಟ್ಟು ಅವ್ರ ಲೈಬ್ರರಿ ಹೋಗಿ ನೋಡ್ತಾನೆ, ಅವ್ರ ಬುಕ್ ಡಾಕ್ಯುಮೆಂಟ್ ನೋಡ್ತಾನೆ. ಇಲ್ಲಿ ನಾನು ಎಲ್ಲ ವಿವರವಾಗಿ ಹೇಳೋಕ್ಕಾಗಲ್ಲ. ಕನ್ನಡ ಡಾಕ್ಯುಮೆಂಟ್ಸು ಪರ್ಷಿಯನ್ ಡಾಕ್ಯುಮೆಂಟ್ಸ್ಗಿಂತ 5 ಜಾಸ್ತಿ ಇರುತ್ತೆ. ಕನ್ನಡ ಇಂಟರ್ಪ್ರಿಟೇಟರ್ಸ್ ಮತ್ತು ಆಫೀಸರ್ಸು ಪರ್ಷಿಯನ್ಗಿಂತ 5 ಜಾಸ್ತಿ ಇರ್ತಾರೆ. ಯಾಕೆ? ಪರ್ಷಿಯನ್ ವಿರೋಧಿ ಆಗಿದೆ, ಕನ್ನಡ ವಿರೋಧಿ ಆಗಿದ್ರೆ ಅಷ್ಟು ಡಾಕ್ಯುಮೆಂಟ್ಸ್ ಕನ್ನಡದಲ್ಲಿ ಯಾಕೆ ಇರ್ತದೆ ಸರ್? ಫಸ್ಟು. ಸೆಕೆಂಡ್ ಆಯಿತು, ಟಿಪ್ಪು ಸುಲ್ತಾನ್ ಹೋದರು, ಶಹೀದ್ ಆದರು. ಕೃಷ್ಣರಾಜ, ಮುಮ್ಮಡಿ ಕೃಷ್ಣರಾಜ 3, ಅವ್ರು ಯಾಕಪ್ಪ ಪರ್ಷಿಯನ್ ತೆಗಲಿಲ್ಲ? ಸ್ವಲ್ಪ ನೀವು ಗೂಗಲ್ ಮಾಡಿ, ಸ್ವಲ್ಪ ನೋಡ್ಕೊಳ್ಳಿ. ಅವ್ರ ಮದುವೆ ಕಾರ್ಡ್ಸಲ್ಲಿ, ಮಹಾರಾಜ ವಾಡಿಯರ್ಸ್ ಮದುವೆ ಕಾರ್ಡ್ಗಳಲ್ಲಿ ಅವ್ರು ಯಾವಾಗ ಸಾಮ್ರಾಟ್ ಆಗಿಬಿಟ್ಟು ಅವ್ರು ಕೊರೋನೇಷನ್ ಮಾಡಿದ್ರು, ಮೊದಲಿರೋದು ಪರ್ಷಿಯನ್ ಇನ್ಸಿಗ್ನಿಯಾ ಸೀಲು. ಯಾಕೆ ಅವ್ರಿಗೆ ಯಾಕೆ ತೆಗಿಲಿಲ್ಲ? ನೀವು ಯಾಕೆ ತೆಗಿಯೋಕ್ಕಾಗಿಲ್ಲ? ಅದು ಆಯಿತು. ಮಾಡರ್ನ್ ಇಂಡಿಯಾಗೆ ಬರೋಲ್ಲ 1947ಗೆ. ನೀವು ಹೇಳ್ತಿರಲ್ಲ ಟಿಪ್ಪು ಸುಲ್ತಾನ್ ಪರ್ಷಿಯನ್ಗೆ ಹಿಂದೂ ವಿರೋಧಿ, ಕನ್ನಡ ವಿರೋಧಿ, ಬ್ಲಾ ಬ್ಲಾ ಅಂತಿರಲ್ಲ. ಆಯ್ತು ಸರ್, ಆಯಿತು. ಬ್ರಿಟಿಷರ್ಸ್ ನಮಗೆ ಎಷ್ಟು ವರ್ಷ ರೂಲ್ ಮಾಡಿದ್ದಾರೆ? ಇನ್ನು 300 ವರ್ಷ ಮಾಡಿರಬೇಕು. 1853 ಬಿಮ್ಮಿಂಗ್ಟನ್ ಮೆಕಾಲಿ ಬಂದುಬಿಟ್ಟು ಇಂಗ್ಲೀಷ್ ಇಂಟ್ರೊಡ್ಯೂಸ್ ಮಾಡಿದ್ರು ಇಂಡಿಯಾಗೆ. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಕ್ಲರ್ಕ್ಸ್ ಬೇಕಾಗಿತ್ತು ಅವ್ರ ಕಿಂಗ್ಡಮ್ಗೆ ಇದು ಮಾಡೋಕ್ಕೆ. 150 ಇಯರ್ಸ್ ಆದರೂ ನಾವು ಸ್ವಾತಂತ್ರ್ಯ ಬಂತು. 1947ಇಂದ ಇವಾಗವರೆಗೂ ನಿಮ್ಗೆ ಯಾಕೆ ಇಂಗ್ಲೀಷ್ ತೆಗಿಯೋಕ್ಕಾಗ್ತಾ ಇಲ್ಲ? ಕಾರ್ ಪ್ಲೇಟಲ್ಲಿ ಇಂಗ್ಲೀಷ್ ಇದೆ, ನೀವು ಮಾಡೋದು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನೀವು ದೊಡ್ಡವರು. ಯಾಕೆ? ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮ್ಮ ಕೈಲಿ ಯಾಕೆ ತೊಗೊಳಕ್ಕೆ ಆಗ್ತಾಯಿಲ್ಲ? ಸ್ವತಂತ್ರ ಸಿಕ್ಕ ಮೇಲೆ ನೆಹರು ಖೇರ್ ಕಮಿಟಿ ಅಂತ ಒಂದು ಸ್ಥಾಪಿಸಿದ್ರು. ಅದು ಕಮಿಟಿದು ಬ್ರೀಫ್ ಏನಿತ್ತು, ನೀವು ಇಡೀ ದೇಶಕ್ಕೆ ಹೋಗಿ ತಮಿಳ್, ಕನ್ನಡ ಎಲ್ಲ ನೋಡಿಬಿಟ್ಟು ಒಂದು ರಾಷ್ಟ್ರ ಭಾಷೆ ಮಾಡೋಣ ಅಂತ. ಖೇರ್ ಅವ್ರು ತಿರುಗಿ ಬಂದುಬಿಟ್ಟು ಹೇಳಿದ್ರು, ಆಗಲ್ಲ. ನೀವು ಡೆಲ್ಲಿಯಿಂದ ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಸೌತ್ ಇಂಡಿಯನ್ ಚೀಫ್ ಮಿನಿಸ್ಟರ್ಸ್ಗೆ ನೀವು ಹಿಂದಿಯಲ್ಲಿ ಬರೆದ್ರೆ ಗೊತ್ತಾಗಲ್ಲ. ಮತ್ತು ಏನು ಮಾಡಬೇಕು ಇಂಗ್ಲೀಷ್ ಕಂಟಿನ್ಯೂ ಮಾಡಬೇಕು ಅಂದರು. 15 ವರ್ಷ ಕಂಟಿನ್ಯೂ ಮಾಡಿದ್ರು. 1965 ತಿರ್ಗಾ ಒಂದು ರಿವ್ಯೂ ಕಮಿಟಿ ಬಂತು. ಅವರು ಹೇಳಿದ್ರು ಇಂಗ್ಲೀಷ್ ತೆಗಿಯೋಕ್ಕಾಗಲ್ಲ. ಇಂಡಿಯನ್ ಕೋರ್ಟ್ಸಲ್ಲಿ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ DC's ಆಫೀಸಲ್ಲಿ, SP ಆಫೀಸ್ಗಳಲ್ಲಿ, ಪಾರ್ಲಿಮೆಂಟಲ್ಲಿ ಇಂಗ್ಲೀಷ್ ಬಿಕೇಮ್ ದ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜು ಅಲಾಂಗ್ ವಿತ್ ಹಿಂದಿ. ಯಾಕೆ ನಿಮ್ಮ ಕೈಯಲ್ಲಿ ಯಾಕೆ ತೆಗಿಯೋಕ್ಕಾಗ್ತಾ ಇಲ್ಲ? ಯಾವುದು ನಿಮಗೆ ಟಿಪ್ಪು ಸುಲ್ತಾನ್ ಅಂದರೆ ಓಟ್ಸ್ ಬರುತ್ತೆ, ನಿಮಗೆ ಔರಂಗಜೇಬ್ ಅಂದರೆ ಓಟ್ಸ್ ಬರುತ್ತೆ, ಅದಕ್ಕೋಸ್ಕರ ನೀವು ಅವ್ರು ತೊಗೊಂಡು ಮಾತಾಡ್ತಿದ್ದೀರಾ? ಇತಿಹಾಸ ಅವ್ರ ಕಾಲದಲ್ಲಿ ಮಾಡಿದ್ರು, ಅವ್ರು ಹೋದರು. ನಿಜ ಮಾತಾಡಿ. ವಾಡಿಯರ್ ಎಕ್ಸ್ಪ್ರೆಸ್ ಅಂತ ಹೆಸರು ಬಿಟ್ಟು ಟಿಪ್ಪು ಸುಲ್ತಾನ್ ಏನು ಮಾಡಿದ್ದೀರಾ ನಾವು ತೊಗೊಂಡ್ಬಿಟ್ಟು? ಏನಾದರೂ ಯಾರಿಗಾದ್ರೂ ಊಟ ಸಿಕ್ಕಿದೆಯಾ? ಯಾರಿಗಾದ್ರೂ ಈ ಕೋರ್ಟ್ಸಲ್ಲಿ ಪೆಂಡೆನ್ಸಿ ಕೇಸ್ ನ್ಯಾಯ ಜಲ್ದಿ ಆಗಿದೆಯಾ? ಯಾರಿಗಾದ್ರೂ ಫೀಮೇಲ್ ಇನ್ಫ್ಯಾಂಟಿಸೈಡು, ಏನು ಹೇಳ್ತಾರೆ ಅದಕ್ಕೆ, ಚೈಲ್ಡ್ ಇನ್ಫ್ಯಾಂಟಿಸೈಡು, ಅಡಲ್ಟ್ರೇಷನು ಏನೇ ನಡೀತಲ್ಲ, ಅದು ತೆಗಿಯೋಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಈ ಟ್ರೈನ್ ಹೆಸರು ತೆಗೆದು ಅವನ ಹೆಸರು ಇಡೋದು, ಅವ್ರ ಏನು ಮಾಡೋಕ್ಕೆ ಇವ್ರು ಏನು ಮಾಡೋಕ್ಕೆ ನಡೆದಿದ್ದಾರೆ ಈ ಗೌರ್ಮೆಂಟು. ಈ ಆರೋಪ ಇದೆ ಟಿಪ್ಪು ಸುಲ್ತಾನ್ ಬಗ್ಗೆ. ಪರ್ಷಿಯನ್ ಲ್ಯಾಂಗ್ವೇಜ್ ಮತ್ತು ಕಲ್ಚರ್ ಟಿಪ್ಪು ಸುಲ್ತಾನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಮಿಸ್ಇನ್ಫಾರ್ಮೇಷನ್, ಹಿಸ್ಟಾರಿಕಲಿ ರಾಂಗ್ ಇದು. ಕಂಠೀರವ ನರಸಿಂಹರಾಜ ಒಡೆಯರು ಟಿಪ್ಪುಕ್ಕಿಂತ 150 ವರ್ಷ ಹಿಂದೆ ಪರ್ಷನೈಸೇಷನ್ ಮಾಡಿದ್ದಾರೆ ಮೈಸೂರು ಕೋರ್ಟ್ಗೆ. ಯಾಕಂದರೆ ಆವಾಗ ಪರ್ಷಿಯನ್ ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ಇತ್ತು. ಮೈಸೂರು ವಾಡಿಯರ್ಸು ನಾರ್ತ್ ಇಂಡಿಯನ್ ಕಿಂಗ್ಸ್ಗೆ ಪತ್ರಗಳು ಕಳಿಸ್ಬೇಕಾದ್ರೆ, ಕರೆಸ್ಪಾಂಡೆನ್ಸ್ ಮಾಡಬೇಕಾದ್ರೆ ಪರ್ಷಿಯನ್ ಲ್ಯಾಂಗ್ವೇಜಲ್ಲೇ ಮಾಡಬೇಕಾಗಿದ್ದು. ಕನ್ನಡದಲ್ಲಿ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ತೋ ಆ್ಯಕ್ಚುಲಿ ಮೊಘಲೈಸೇಷನ್ ಅಂದರೆ ಮೊಘಲ್ಸಿಂದ ಪರ್ಷನೈಸೇಷನ್ ಶುರು ಮಾಡಿದ್ದು ಕಂಠೀರವ ನರಸಿಂಹರಾಜ ಒಡೆಯರು. ಆಗ ಮರಾಠಿ ಬ್ರಾಹ್ಮಿನ್ಸ್ಗೆ ಇಲ್ಲಿ ಕರ್ಕೊಂಡು, ಮಾಧವರಾವ್, ವೆಂಕಟರಾವ್ ಇವ್ರಿಗೆಲ್ಲ ಕರ್ಕೊಂಡು ದಿವಾನ್ಗಳು ಮಾಡಿದ್ದಾರೆ. ಇವ್ರು ಯಾರು? ಇವ್ರು ಟ್ಯಾಮಿಲಿಯನ್ಸ್ ಎಲ್ಲ ಅದಾರೆ, ಜನಕ್ಕೆ ಗೊತ್ತಿಲ್ಲ. ಇವ್ರು ಮರಾಠಿ ಬ್ರಾಹ್ಮಿನ್ಸು, ವೆಲ್ ವರ್ಸ್ ಇನ್ ಮರಾಠಿ ಆ್ಯಂಡ್ ಕನ್ನಡ. ಗೊತ್ತಲ್ಲ? ಟಿಪ್ಪು ಸುಲ್ತಾನ್ಗೆ ಹೇಳ್ತಾರಲ್ಲ ಪರ್ಷನೈಸೇಷನ್ ಇಟ್ಟಿದ್ದು, ತಪ್ಪದು. ಆ ಕಾಲದಲ್ಲಿ ಇಂಗ್ಲೀಷ್ ಅವ್ರು ಈಸ್ಟ್ ಇಂಡಿಯಾ ಕಂಪನಿ ಬಂದು ಎಸ್ಟಾಬ್ಲಿಷ್ ಆಗಿತ್ತು ಕೋಸ್ಟಲ್ ಕರ್ನಾಟಕ, ಕೋಸ್ಟಲ್ ಇಂಡಿಯಾದಲ್ಲಿ. ಸೂರತ್ ಆಗಲಿ, ಡಚ್ ಇದ್ದರು, ಪೋರ್ಚುಗೀಸ್ ಇದ್ದರು. ಮಂಗಳೂರಲ್ಲಿ ಇಂಗ್ಲೀಷು ಪೋರ್ಚುಗೀಸ್ ಬಂದ್ಬಿಟ್ಟು ಟ್ರೇಡ್ ಮಾಡ್ತಾಯಿದ್ರು. ಅವ್ರು ಇಂಡಿಯಾಗೆ ಕ್ಯಾಪ್ಚರ್ ಮಾಡಬೇಕಂತ ಒಂದು ವಿಷನ್ ಇತ್ತು. ಆಗ ಕೂರ್ಗು ಅಂಡರ್ ಟಿಪ್ಪು ಸುಲ್ತಾನ್ ಇತ್ತು. ಅವ್ರ ಸಾಮ್ರಾಟ, ಕಿಂಗ್ಡಮ್ ಅದು.
ಯಾರ ಹತ್ರ ಕತ್ತಿತ್ತು, ಯಾರು ಬಲವಾನಿದ್ದ ಅವನು ಕಿಂಗ್. ಇವಾಗಲೂ ಅಷ್ಟೇ ಅಲ್ವಾ, ಅಮೆರಿಕ ಜೋರಾಗಿದೆ ಯಾಕಂದರೆ ಅಮೆರಿಕದ ಪವರ್ ಇದೆ. ಅದಕ್ಕಿಂತ ಮುಂಚೆ ಇಂಗ್ಲೆಂಡ್ ಹತ್ರ ಪವರ್ ಇತ್ತು, ಅದಕ್ಕಿಂತ ಮುಂಚೆ ಅರಬ್ಸ್ ಹತ್ರ ಇರ್ಬೋದು, ಅದಕ್ಕಿಂತ ಮುಂಚೆ ಬೈಸೆಂಟೈನ್ ಎಂಪೈರ್ ಇತ್ತು. ಯಾರು ಪವರ್ಫುಲ್ ಇರ್ತಾರೆ ಅವ್ರು ನಡೆಸ್ತಾರೆ. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂರ್ಗ್ ಮೇಲೆ ದಟ್ ಈಸ್ ಅ ಪಾರ್ಟ್ ಆಫ್ ಟಿಪ್ಪು ಸುಲ್ತಾನ್ಸ್ ಕಿಂಗ್ಡಮ್. ಅದು ಕೂರ್ಗ್ ರಾಜಗಳು ಯಾರು? ಅವ್ರ ಕೂರ್ಗಿಗಳ ಜನರಿಗೆ ಗೊತ್ತಿಲ್ಲ. ಅವ್ರು ಬಂದಿದ್ದು ಚಿತ್ರದುರ್ಗದಿಂದ, ಈ ಹಾಸನ ಕಡೆಯಿಂದ ಬಂದ್ಬಿಟ್ಟಲ್ಲಿ ಅವ್ರು ಲಿಂಗಾಯತರು, ಲಿಂಗಾಯತ್ಸು. ನಾನು ಜಾತಿ ಬಗ್ಗೆ ಹೇಳ್ತಾ ಇಲ್ಲ ಇದು. ನೀವು ಟಿಪ್ಪು ಸುಲ್ತಾನ್ಗೆ ನೀವು ಹಿಂದೂ ವಿರೋಧಿ ಅಂದರೆ ಅಲ್ಲಿ ಅವ್ರು ಬಂದ್ಬಿಟ್ಟು ಕೂರ್ಗ್ ರಾಜಗಳೆಲ್ಲ ಇದು ಲಿಂಗಾಯತ್ಗಳು. ಆಮೇಲೆ ಲಾಸ್ಟಲ್ಲಿ ಕ್ರಿಶ್ಚಿಯನ್ಗೂ ಕನ್ವರ್ಟ್ ಆಗಿದ್ದಾರೆ ಕ್ವೀನು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಮಿಂಗ್ ಬ್ಯಾಕ್ ಟು ಟಿಪ್ಪು ಸುಲ್ತಾನ್, ಆಗ ಇವ್ರು ಏನು ಮಾಡ್ತಾಯಿದ್ರು, ಈ ರಾಜಗಳು ವೀಕ್ ಇದೀವಿಲ್ಲ ಅಂದ್ಬಿಟ್ಟು ಇಂಗ್ಲೀಷ್ ಅವ್ರ ಜೊತೆ, ಡಚ್ ಅವ್ರ ಜೊತೆ ಮತ್ತು ಪೋರ್ಚುಗೀಸ್ ಅವ್ರ ಜೊತೆ ಕೈ ಜೋಡ್ಸೋಕೆ ಹೋದರು. ಈಗ ನಮ್ಮ ಕಾಲದಲ್ಲಿ ಯಾರಾದರೂ ಹೋಗ್ಬಿಟ್ಟು ಪಾಕಿಸ್ತಾನ ಜೊತೆ ಕೈ ಜೋಡಿಸಿದ್ರೆ, ಚೈನಾ ಜೊತೆ ನಾವು ಸುಮ್ಮನೆ ಇರ್ತೀವ? ಏನು ಮಾಡ್ತೀವಿ ನಾವು? ಟ್ರೇಟರ್ಸ್ ಅಂತೀವಿ. ಆವಾಗಲೂ ಈ ಆರೋಪ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತಿದೆ ಅಲ್ಲ, ವಿರಾಜ್ಪೇಟೆಯಲ್ಲಿ ಏನು ಟವರ್ ಇದೆ, ಏನು ಟವರ್ ಅದು? ಅಲ್ಲಿ ಕೂರ್ಗ್ ಮಹಾರಾಜ ಇಂಗ್ಲೀಷ್ ಅವ್ರಿಗೆ, ಬ್ರಿಟಿಷ್ ಅವ್ರಿಗೆ ವೆಲ್ಕಮ್ ಮಾಡಿ ಸನ್ಮಾನ ಮಾಡಿದ್ದಲ್ಲಿ. ಯಾರು ಸುಮ್ಮನೆ ಇರ್ತಾರೆ ಸರ್? ಅವ್ರ ಸಾಮ್ರಾಟಲ್ಲಿ ಬಂದುಬಿಟ್ಟು ಅವ್ರ ವಿರುದ್ಧ ಹೋಗಿ ಟ್ರೇಟರ್ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾರ? ಆ್ಯಕ್ಷನ್ ತೊಗೊಂಡಿದ್ದಾರೆ. ಮಾಪಿಲವ್ರಿಗೂ ಸಾಯಿಸಿದ್ದಾರೆ ಹೋಗ್ಬಿಟ್ಟಲ್ಲಿ, ಮೆಹದಿ ಮುಸ್ಲಿಮ್ಸ್ಗೆ ಓಡಿಸಿದ್ದಾರೆ ಇಲ್ಲಿಂದ. ಟಿಪ್ಪು ಸುಲ್ತಾನ್ ಅವ್ರಿಗೂ ಹೊಡೆದಿದ್ದಾರೆ. ಅವ್ರ ಕಿಂಗ್ಡಮ್ಗೆ ಕಾಪಾಡೋಕ್ಕೆ ಯಾರ್ಯಾರು ಹೊಡಿಬೇಕು, ಯಾರ್ಯಾರು ಕಾಪಾಡಬೇಕು ಅವ್ರು ಮಾಡಿದ್ದಾರೆ. ಟಿಪ್ಪುನೇ ಅಲ್ಲ, ಯಾವ ಕಿಂಗೂ ಕಮ್ಯುನಲ್ ಅಲ್ಲ, ಮೋದಿನೂ ಕಮ್ಯುನಲ್ ಅಲ್ಲ. ಮೋದಿ ಗೊತ್ತಾಗ್ಬಿಟ್ರೆ ಮುಸ್ಲಿಂ ಫೇವರಲ್ಲಿ ಮಾತಾಡಿ ಓಟ್ ಸಿಗದೆ ಮೋದಿನೂ ಅದೇ ಮಾತಾಡೋದು. ಇಟ್ಸ್ ಆಲ್ ಬ್ಲಡಿ ಪಾಲಿಟಿಕ್ಸು, ಗೊತ್ತಾಯ್ತಲ್ಲ? ಇಟ್ಸ್ ಆಲ್ ಪಾಲಿಟಿಕ್ಸು. ಇದಕ್ಕೆ ಇವರೇನು ಲೋವರ್ ಲೆವೆಲ್ ಬಿ ಜೆ ಪಿ ಕ್ಯಾಡರ್ಸ್ಗೆ ಏನಾಗಿದೆ, ಇದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ. ಟಿಪ್ಪು ಜಯಂತಿ ಬಂದಾಗ, ಟಿಪ್ಪು ಹುಟ್ಟಿದಾಗ ನೀವು ಇದು ಮಾಡಬೇಡಿ, ಟ್ರೈನ್ ಹೆಸರು ಚೇಂಜ್ ಮಾಡಿ ಗಲಾಟೆ ಮಾಡೋದು. ಇದರಿಂದ ಏನು ಸಿಕ್ಕತ್ತೆ ಅಂತ ಫೈನಲಿ. ನಾನು ಕನ್ನಡಕ್ಕೋಸ್ಕರ ಪ್ರಾಣ ಕೊಡ್ತೀನಿ, ನೀವು ಕನ್ನಡಿಗರೇ. ಏನು ಸಹ ನಮಗೂ ಅವ್ರಿಗೆ ವ್ಯತ್ಯಾಸ ಇರೋದು ಈ ಥರ ಮಾಡೋದು? ಫಾರ್ ವಾಟ್? ಪಾಲಿಟಿಕ್ಸ್ಗೆ, ಪವರ್ಗೆ ಬರೋಕ್ಕ? ನಮಗೇ ಸಾಯಿಸ್ಬಿಟ್ಟು ನಿಮ್ಮ ಅಣ್ಣ ತಮ್ಮದ್ರಿಂದಂಗೆ ನಾವು ಬಾಂಧುಗಳು. ಟಿಪ್ಪು ಸುಲ್ತಾನ್ ಯಾವ ಕಾಲದಲ್ಲಿ ಇದ್ದರು, ಆ ಕಾಲ ಬೇರೆ, ನಮ್ಮ ಕಾಲ ಇದು. ಮಾಡರ್ನ್ ಇಂಡಿಯಾ ಇದು. ದಿಸ್ ಈಸ್ ಮಾಡರ್ನ್ ಇಂಡಿಯಾ. ಇದು ಸಂವಿಧಾನ ಇದೆ ನೋಡಿ, ಲಾಲ್ಬಾಗ್ ಇದೆ ಇಲ್ಲಿ. ಟಿಪ್ಪು ಸುಲ್ತಾನ್ದು ಲೆಗೆಸಿ ಇದೆ. ಏನು ಲೆಗೆಸಿ ಇದೆ? ನಮ್ಮ ಕನ್ನಡ ಭೂಮಿಯಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಸತ್ತಿದ್ದವ್ರು, ಇಲ್ಲೇ ಹುಟ್ಟಾಕಿದ್ದಾರೆ ಅವ್ರಿಗೆ. ಈಸ್ ಬರೀಡ್ ಹಿಯರ್. ದಟ್ ಈಸ್ ಒನ್ ಕನ್ನಡಿಗ. ಅಂದರೆ ಅವ್ರಿಗಿಂತ ಒಳ್ಳೆ ಕನ್ನಡಿಗ ಯಾರಿದ್ದಾರೆ? ಬೇರೆ ಫೋರ್ಟ್ಸ್ ಇದೆ ಅವ್ರದ್ದು. ಈ ಸತಿ ನೋಡಿ, ನೀವು ಕಮರ್ಷಿಯಲ್ ಆಗಿ ಹೇಳಿ, ಹೈಯೆಸ್ಟ್ ಟೂರಿಸ್ಟ್ ಫಾಲ್ಸ್ ಇರೋದು ವಿಜಯನಗರ ಹೊಸಕೋಟೆಯಲ್ಲೂ ಅಲ್ಲ, ಮೈಸೂರಲ್ಲಿ. ಮ್ಯಾಕ್ಸಿಮಮ್ ಟೂರಿಸ್ಟ್ಸ್ ಇನ್ ಕರ್ನಾಟಕ ಈಸ್ ಇನ್ ಟಿಪ್ಪು ಸುಲ್ತಾನ್ಸ್ ಪ್ಯಾಲೇಸ್ ಆ ಕಡೆ ಇದೆ ಅಂತ. ಕಾಂಟ್ರಿಬ್ಯೂಷನ್ಸ್ ಬೇಕಾಗಿದೆ. KRS ಡ್ಯಾಮಲ್ಲೂ ಫಸ್ಟಲ್ಲಿ ಅದೇನು ಹೇಳ್ತಾರೆ, ಡ್ಯಾಮ್ ಕಟ್ಟಕ್ಕೂ ಅವ್ರ ಪ್ಲೇಸ್ ಅವರೇ ಲೊಕೇಟ್ ಮಾಡಿದ್ದು, ಅವರೇ ಅದು ಫಸ್ಟ್ ಫೌಂಡೇಶನ್ ಆಗಿ ಇದು ಮಾಡಿರೋದು. ಆಮೇಲೆ ಇದು ಅಮೃತ್ ಹಸು ಬ್ರ್ಯಾಂಡ್ ಇದೆ ಅಲ್ವಾ ನೋಡಿ. ಇದ್ರ ಬಗ್ಗೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಟಿಪ್ಪು ಸುಲ್ತಾನ್ ರಾಕೆಟ್ ಎಲ್ಲರಿಗೂ ಗೊತ್ತಿದೆ. ರಾಕೆಟ್ ಇವತ್ತು ನಾಸಾಲ್ಲಿ ಅವ್ರ ಕಾಂಟ್ರಿಬ್ಯೂಷನ್ಗೆ ಅಮೆರಿಕಲ್ಲಿ ಅಕ್ನಾಲೇಜ್ ಮಾಡ್ತಾರೆ. ಟಿಪ್ಪು ಬ್ಯಾಟರ್ ಆಫ್ ವಾಟರ್ಲೂ ನಡೆದಿದ್ದಾಗ, ಯಾವಾಗ ನೆಪೋಲಿಯನ್ಗೆ ಕೊಂದಾಗಿದ್ರು ಆರ್ಥರ್ ವೆಲೆಸ್ಲಿ ಇಲ್ಲಿದ್ದರು. 1790 ಟಿಪ್ಪು ಸುಲ್ತಾನ್ ವಿರುದ್ಧ ಅವ್ರು ಇದು ಮಾಡಿದಾಗ, ಗೆದ್ದಿದ್ದಾಗ ಆರ್ಥರ್ ವೆಲೆಸ್ಲಿ ಇಲ್ಲೇ ಇದ್ದರು. ಅವರೇ ನೆಪೋಲಿಯನ್ಗೂ ಕೊಂದಾಗಿತ್ತು ಆರ್ಥರ್ ವೆಲೆಸ್ಲಿನ. ಆಗ ನೆಪೋಲಿಯನ್ ಆ ಬ್ಯಾಟಲಲ್ಲಿ ನೆಪೋಲಿಯನ್ ಇನ್ನೂ ಅವ್ರ ಟ್ರೂಪ್ಸ್ಗೆ ಜಾಯ್ನ್ ಆಗಿರಲಿಲ್ಲ, ಇನ್ನೂ ಬಂದಿರಲಿಲ್ಲ. ಆಗ ಇವ್ರು ರಿಮಾರ್ಕ್ ಮಾಡ್ತಾರೆ, ಟಿಪ್ಪು ಸುಲ್ತಾನಿಂದ ನಾವು ಏನೆಷ್ಟು ಕಲ್ತಿದ್ದೀವಿ ನಾವು. ಅವ್ರ ಮೂಮೆಂಟು, ಅವ್ರ ಕ್ಯಾನನ್ಸ್ ಮತ್ತು ಅವ್ರ ಸ್ಪೀಡು, ಅವ್ರ ಕ್ಯಾಟ್ಲ್ ಅಂದರೆ ದನಗಳು, ಅವ್ರು ಏನು ಆ ಥರ ಬಯೋ ಇಂಜಿನಿಯರ್ ಮಾಡಿ ಪ್ರಿಪೇರ್ ಮಾಡಿದರು. ಆ ಥರ ನಮ್ಮ ಹತ್ರ ಇವಾಗ ಇದ್ರೆ ನಾವು ಇನ್ನೂ ಫಾಸ್ಟಾಗಿ ಮೊಬೈಲಿಟಿ ಸಿಗ್ಬೋದಾಗಿದೆ ಅಂತ. ವಾರ್ ಮೊಬಿಲಿಟಿಯಲ್ಲಿ, ರಾಕೆಟ್ರಿಯಲ್ಲಿ, ಅಗ್ರಿಕಲ್ಚರಲ್ಲಿ ತೊಗೊಳ್ಳಿ ನೀವು. ಟ್ಯಾಕ್ಸೇಷನ್ನು, ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಜಿಜಿಯಾ ಇರಲಿಲ್ಲ, ಜಿಜಿಯಾ ಇಂಪೋಸ್ ಮಾಡಿದ್ರು ಅವರು. ಜಿಜಿಯಾ ಇರಲಿಲ್ಲ, ಅವರು ಎಲ್ಲರಿಗೂ ಒಂದೇ ಥರ ಟ್ಯಾಕ್ಸ್ ಇತ್ತು. ಈ ಥರ ಕಾಂಟ್ರಿಬ್ಯೂಷನ್ಸ್ ಇದೆ ಟಿಪ್ಪು ಸುಲ್ತಾನ್ದು. ಅದು ಗೌರ್ಮೆಂಟ್ ಅದೆಲ್ಲ ಹೈಲೈಟ್ ಮಾಡಬೇಕು. ಟಿಪ್ಪು ಶಿವಾಜಿ ಅಂತಲ್ಲ, ಶಿವಾಜಿಗಿಂತ ಸೆಕ್ಯುಲರ್ 2 ಕಿಂಗ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಇವರು ಸೆಕ್ಯುಲರಿಸಮ್ ಬಗ್ಗೆ ಯಾರು ಮಾತಾಡೋಕ್ಕಾಗಲ್ಲ. ಒಂದು ಶಿವಾಜಿ, ಒಂದು ಟಿಪ್ಪು ಸುಲ್ತಾನ್. ಶಿವಾಜಿನೂ ಭಾಳ ಗೌರವ ಕೊಡ್ತಾಯಿದ್ರು ಮುಸ್ಲಿಂ ಕಮ್ಯುನಿಟಿಗೆ, ಖುರಾನ್ಗೆ. ಟಿಪ್ಪುನೂ ಹಂಗೆ ಗೌರವ ಕೊಡ್ತಾಯಿದ್ರು. ನೋಡಿ, ಎಲ್ಲೆಲ್ಲಿ ಟಿಪ್ಪು ಪ್ಯಾಲೇಸ್ ಇದೆ, ಅವನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಯಾರೂ ಮುಟ್ಟಿಲ್ಲ, ಹೆಂಗಿದೆ ಹಂಗೆ ಇದೆ ಅದು, ಇವತ್ತೂ ಇದೆ. ಹೋಗಿ ನೋಡಿ ಬ್ಯಾಂಗ್ಳೂರಲ್ಲಿ ಟಿಪ್ಪು ಸುಲ್ತಾನ್ ಪ್ಯಾಲೇಸ್ ಪಕ್ಕ ದೇವಸ್ಥಾನ ಇದೆ, ಹೆಂಗಿದೆ ಅಂತ. ಅವ್ರು ಆ ಥರ ಹಿಂದೂ ವಿರೋಧಿ ಇರ್ತಾ ದೇವಸ್ಥಾನ ಅದು. ಹೇಳಿ, ಬ್ರಿಟಿಷರಿಗೆ ಭಾಳ ಹೆದರಿಸಿದ್ರು. ಫಸ್ಟ್ ಆಗಿ ನೀವು ಹಿಸ್ಟಾರಿಕಲಿ ನೋಡಿದ್ರೆ ನಾನು ಮಹಾತ್ಮ ಗಾಂಧಿ ಅಂತೀನಿ. ಅದಕ್ಕಿಂತ ಮುಂಚೆ ಕಿಂಗ್ಸ್ಗಳಲ್ಲಿ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನೆ. ಯಾಕಂದರೆ ಅವರು ಹೆದರ್ಸ್ತಿಲ್ಲ, ಆದರೆ ಪ್ರೂಫ್ ಇದೆಯಲ್ಲ, ಅವರು ಯುದ್ಧ ಮಾಡ್ತಾ ಅವರು ಶಹೀದ್ ಆಗಿರೋದು, ಅದೇ ಪ್ರೂಫ್ ಅಲ್ಲ. ಬೇಕಾದರೆ ಅವರು ಮರಾಠಾಸ್ ಥರ
ನಮ್ಮ ನಿಜಾಮ್ ಥರ. ಈಗ ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಆಗಿದ್ದರೆ ನಿಜಾಮ್ ಅವ್ರ ಜೊತೆ ಸೇರಬೇಕಾಗಿತ್ತಲ್ಲ, ಯಾಕೆ ಅವ್ರು ಹೋಗ್ಬಿಟ್ಟು ಹಿಂದೂ ಜೊತೆ ಸೇರ್ಕೊಂಡಿದ್ರು ಅವರು? ಇದೆಲ್ಲ ರಾಜಕೀಯ. ಆವಾಗಲೂ ಹಂಗೆ ನಡೀತಾ ಇದೆ, ಇವಾಗಲೂ ಹಂಗೆ ನಡೀತಾ ಇದೆ. ಯಾರ ಅಮಾಯಕರು ನಾವು, ನಮ್ಗೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಅದು ಟಿಪ್ಪು ಆಗಲಿ, ಶಿವಾಜಿ ಆಗಲಿ, ಅಕ್ಬರ್ ಆಗಲಿ, ಯಾರಾದರೂ ಆಗಲಿ, ಅದು ಪೊಲಿಟಿಕಲ್ ಇನ್ಹೆರೆಂಟ್ ಪೊಲಿಟಿಕಲ್ ಸರ್ವೈವಲ್ಗೆಲ್ಲ ಇದೆಲ್ಲ ಮಾಡೋದಿದು. ಟಿಪ್ಪು ಸುಲ್ತಾನ್ ಶಿವಾಜಿ ಮುಸ್ಲಿಂ ವಿರೋಧಿ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ ಹೇಳೋದು ತಪ್ಪದು. ಯಾರು ಹಿಸ್ಟ್ರಿ ಓದಿಲ್ಲ ಅವರೇ ಹೇಳೋದು ಮೂರ್ಖರದು.